2026ರ ಪಂಚರಾಜ್ಯ ಚುನಾವಣಾ ಸಮೀಕ್ಷೆ ಹೊರಬಿದ್ದಿದೆ. ಈ ಸಲ ಈ ಸಮೀಕ್ಷೆ ಅನೇಕ ಚರ್ಚೆಗೂ ಕೂಡ ಕಾರಣ ಆಗಿದೆ. ಅದರಲ್ಲೂ ವೆರಿ ಸ್ಪೆಷಲ್ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಸಮೀಕ್ಷೆಗಳು ಒಂದು ರೀತಿ ದೊಡ್ಡ ಚರ್ಚೆಗೆ ಕಾರಣ ಆಗಿರೋದು. ಯಾಕಂದ್ರೆ ವಿಶೇಷವಾಗಿ ನಟ ದಳಪತಿ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷದ ಪ್ರದರ್ಶನದ ಬಗ್ಗೆ ಅನೇಕ ಊಹಾಪೋಹಗಳು ಹರಿದಾಡ್ತಾ ಇವೆ. ಈ ಸಮೀಕ್ಷೆಗಳ ಫಲಿತಾಂಶಗಳೇನಾದ್ರೂ ನಿಜ ಆದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರುವಾಗೋ ಚಾನ್ಸಸ್ ಅಂತೂ ಇದ್ದೇ ಇದೆ. ವಿವಿಧ ಏಜೆನ್ಸಿಗಳ ನಿರ್ಗಮನ ಸಮೀಕ್ಷೆಗಳು ಟಿವಿಕೆ ಬಗ್ಗೆ ವಿಭಿನ್ನ ಚಿತ್ರವನ್ನ ತೋರಿಸ್ತಾ ಇವೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಟಿವಿಕೆ 98ರಿಂದ 120 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನೋ ಊಹೆ ಇದೆ. ಇದೇನಾದ್ರೂ ನಿಜ ಆದ್ರೆ ವಿಜಯ್ ಸರ್ಕಾರ ರಚನೆಗೆ ಬಹಳ ಹತ್ತಿರ ಬರ್ತಾರೆ. ಇದು ಹೊಸ ಪಕ್ಷಕ್ಕೆ ಅತ್ಯಂತ ಭರ್ಜರಿ ಆರಂಭ ಕೂಡ ಆಗಬಹುದು. ಆದರೆ ಇತರ ಸಮೀಕ್ಷೆಗಳು ಸ್ವಲ್ಪ ಮಿತವಾದ ಅಂದಾಜುಗಳನ್ನು ಕೊಡ್ತಾ ಇದೆ. ಪೀಪಲ್ಸ್ ಪಲ್ಸ್ ಪ್ರಕಾರ ಟಿವಿಕೆ 18ರಿಂದ 24 ಸ್ಥಾನ, ಪಿ ಮಾರ್ಕ್ಯೂ ಪ್ರಕಾರ 16ರಿಂದ 26 ಸ್ಥಾನ, ಪೀಪಲ್ಸ್ ಇನ್ಸೈಟ್ ಪ್ರಕಾರ 30ರಿಂದ 40 ಸ್ಥಾನ, ಮ್ಯಾಟ್ರಿಸ್ ಪ್ರಕಾರ 10ರಿಂದ 12 ಸ್ಥಾನ, ಸಿಎನ್ಎನ್ ನ್ಯೂಸ್ 18 ವೋಟ್ ವ್ಯಾಪ್ ಪ್ರಕಾರ 4ರಿಂದ 10 ಸ್ಥಾನ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಎಲ್ಲಾ ಸಮೀಕ್ಷೆಗಳು ಒಂದೇ ಮಾತು ಹೇಳದೇ ಇದ್ರು ಟಿವಿಕೆ ಈಗ ತಮಿಳುನಾಡಿನ 3ನೇ ಬಲವಾದ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಇಲ್ಲಿ 3 ವಿಷಯ ಅಂತೂ ಸ್ಪಷ್ಟ. ಟಿವಿಕೆ ಬಲವಾದ 3ನೇ ಶಕ್ತಿಯಾಗಿ ಗುರುತಿಸಿಕೊಂಡಿದೆ. ಡಿಎಂಕೆ ಹಾಗೆ ಎಐಎಡಿಎಂಕೆ ವಿರುದ್ಧದ ಮತಗಳಲ್ಲಿ ವಿಭಜನೆ ಉಂಟು ಮಾಡೋ ಚಾನ್ಸಸ್ ಇದೆ. ಹೋರಾಟ ಏನಾದರೂ ಕಠಿಣ ಆದ್ರೆ ವಿಜಯ್ ಕಿಂಗ್ ಮೇಕರ್ ಆಗಿ ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಬಹುದು. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ನೇತೃತ್ವದ ಟಿವಿಕೆ 98ರಿಂದ 120 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸೋ ಮೂಲಕ ಪ್ರಮುಖ ಪಕ್ಷವಾಗಿ ಹೊರಹೊಮ್ಮೋ ಚಾನ್ಸಸ್ ಇದೆ ಅನ್ನೋದು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಆಗಿರೋದ್ರಿಂದ ವಿಜಯ್ ಬೆಂಬಲಿಗರಿಗೆ ಇದೊಂದು ರೀತಿ ಸಿಹಿ ಸುದ್ದಿಯಾಗಿದೆ. ಹಾಗೆ ನಟ ವಿಜಯ್ ಕಿಂಗ್ ಮೇಕರ್ ಆಗ್ತಾರಾ ಅನ್ನೋದಕ್ಕೆ ಮತಗಟ್ಟೆ ಸಮೀಕ್ಷೆ ಪ್ರಕಾರ 35% ಮತ ಗಳಿಸುವ ಮೂಲಕ ಆಡಳಿತಾರೂಢ ಡಿಎಂಕೆಗೆ ನೇರ ಸವಾಲೊಡ್ಡುತ್ತೆ ಅಂತಾನೂ ಹೇಳಲಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.